ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಸೋಂಬೇರಿ ಮೋಮೋಸ್ ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ. ಮೋಮೋಸ್ ಅಂದರೆ 1 ಅವರ್ ಮೇಲೆ ಮತ್ತು 2 ಅವರ್ ಕೆಲಸಗಳಿರುತ್ತೆ. ಇದು ಬರೀ ಕೇವಲ 10 ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು. ಅದಕ್ಕೆ ಸೋಂಬೇರಿ ಮೋಮೋಸ್ ಅಂತ ಹೆಸರು ಇದೆ. ನಾನು ಕ್ಯಾರೆಟು, ಕ್ಯಾಬೇಜು, ಪನ್ನೀರು 3 ತೊಗೊಂಡಿದ್ದೀನಿ. ನೀವು ಕ್ಯಾಪ್ಸಿಕನ್ನು ಯಾವುದೇ ವೆಜಿಟೇಬಲ್ ಬೇಕಾದರೂ ಹಾಕ್ಕೋಬೋದು. ಬಟರ್ ಹಾಕ್ಕೊಂಡಿದ್ದೀನಿ ಪ್ಯಾನಲ್ಲಿ. ಮೊದಲಿಗೆ ಬಟರು, ಎಣ್ಣೆ, ಡಾಲ್ಡಾ ನೀವೇನೇ ಬೇಕಾದ್ರೂ ಹಾಕ್ಕೋಬೋದು. ಮತ್ತು ಶುಂಠಿನೂ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಪೀಸು ಕಟ್ ಮಾಡ್ಕೊಂಡು ಬಟರಲ್ಲಿ ಹಾಕ್ಕೊಂಡಿದ್ದೇನೆ. ಇದು ಚೈನೀಸ್ ಫುಡ್, ಅದರಿಂದ ಇದು ಜಿಂಜರ್ ಗಾರ್ಲಿಕ್ಕು ಹಾಕಲೇಬೇಕಾಗುತ್ತೆ. ಮತ್ತು ಈರುಳ್ಳಿ ಚಿಕ್ಕ ಚಿಕ್ಕ ಪೀಸು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಅಡುಗೆ ಕಲಿಯೋರು ಕೂಡ ಈ ಮೋಮೋಸ್ ಮಾಡ್ಕೋಬೋದು. ಮತ್ತು ತುಂಬ ಸುಲಭವಾಗಿ ತುಂಬ ಬೇಗ ಆಗೋವಂಥದ್ದು ಕೆಲಸ. ಮೋಮೋಸ್ ಅಂದ್ರೆ ಕೆಲಸ ಜಾಸ್ತಿ ಇರುತ್ತೆ, ಇದಕ್ಕೆ ಕೆಲಸ ಜಾಸ್ತಿ ಇಲ್ಲ. ಅದಕ್ಕೆ ಸೋಂಬೇರಿತನ ಬಂದ್ರೂ ಇದು ಮೋಮೋಸ್ ಮಾಡ್ಕೊಂಡು ತಿನ್ಬೋದು, ಆ ಥರ ಅದಕ್ಕೆ ಹೆಸರು ಬಂದಿದೆ ಸೋಂಬೇರಿ ಮೋಮೋಸ್ ಅಂತ. ಕ್ಯಾಬೇಜು ಮತ್ತು ಕ್ಯಾರೆಟು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ನಾನು ಪ್ಯಾನಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಕ್ಯಾಬೇಜು, ಕ್ಯಾರೆಟು ಅದೆಲ್ಲ ನೀವು ಚಾಪರಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ. ಕೈಯಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ತುಂಬ ಲೇಟ್ ಆಗುತ್ತೆ. ಚಾಪರಲ್ಲಿ ಎಲ್ಲ ಮಿಕ್ಸಿ ಜಾರ್ಗೆ ತರಿ ರುಬ್ಕೊಂಡು ಈ ಥರ ರುಬ್ಕೊಬಿಡಿ. ರುಚಿಗೆ ಉಪ್ಪು ಹಾಕ್ತಿದ್ದೀನಿ ನಾನು. ಇವಾಗಲೇ ರುಚಿಗೆ ಉಪ್ಪು ಹಾಕ್ತಿದ್ದೀನಿ, ಆಮೇಲೆ ನಾನು ಹಾಕಲ್ಲ. ಮತ್ತು ಪೆಪ್ಪರ್ ಪೌಡ್ರು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಹಾಕ್ತಾಯಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡಿ, ಶನಿವಾರ ಭಾನುವಾರ ಬಂದರೆ ಮಕ್ಕಳುಗಳು ತುಂಬ ಹಠ ಮಾಡ್ತಾರೆ, ಏನಾರು ಮಾಡಿಕೊಡಿ, ಇಲ್ಲ ಔಟ್ಸೈಡ್ ಕರ್ಕೊಂಡೋಗಿ ಅಂತ. ಔಟ್ಸೈಡ್ ನೀವು ಕರ್ಕೊಂಡೋಗಿ ತಿನ್ನೋ ಬದಲು ಈ ಥರ ಮನೆಯಲ್ಲೇ ಅವ್ರು ಕೇಳಿದ್ದನ್ನು ನೀವು ಮನೆಯಲ್ಲೇ ಮಾಡ್ಕೊಂಡು ಕೊಡ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಬಿಸಿ ಮನೆಯವರೆಲ್ಲರೂ ಇಷ್ಟಪಟ್ಟು ತಿನ್ಬೋದು ಒಟ್ಟಿಗೆ ಕೂತ್ಕೊಂಡು. ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀರೇನು ಹಾಕೋದು ಬೇಡ, ಸ್ವಲ್ಪ 20% ಬೆಂದರೆ ಸಾಕು. ಸ್ಟೀಮಲ್ಲೇ ಬೇಯಿಸೋಣ 20%. ಒಂದು 2-3 ನಿಮಿಷ ಈ ಥರ ಲಿಡ್ ಕ್ಲೋಸ್ ಮಾಡಿದರೆ ಸಾಕು. ಕ್ಯಾಪ್ಸಿಕನ್ನು ಹಾಕೋಬೋದು ನೀವು ಬೇಕು ಅನ್ನೋರು. ಪನ್ನೀರ್ ಹಾಕ್ಕೋತಾ ಇದ್ದೀನಿ. ಪನ್ನೀರನ್ನ ತುರ್ಕೊಂಡು ಹಾಕ್ಕೋತಾ ಇದ್ದೀನಿ. ಪನ್ನೀರ್ ಹಾಕ್ಕೊಂಡ್ರೆ ನೀವು ಉಂಡೆ ಕಟ್ತೀರಲ್ಲ, ಆವಾಗ ಏನು ಉಂಡೆ ಬ್ರೇಕ್ ಆಗೋಲ್ಲ. ಈ ಥರ ನಾವು ಹೆಂಗೆ ಉಂಡೆ ಕಟ್ಟಿರ್ತೀವಿ ಆ ಥರನೇ ಇರುತ್ತೆ ಪನ್ನೀರ್. ಇಲ್ಲ ಅನ್ನೋರು ಬೇರೆ ಟಿಪ್ಸ್ ಕೊಡ್ತೀನಿ ನಾನು ಆಮೇಲೆ. ಪನ್ನೀರ್ ಹಾಕ್ಕೊಳೋರು ಈ ಥರ ಹಾಕ್ಕೊಳ್ಳಿ, ತುಂಬ ಟೇಸ್ಟು ಇರುತ್ತೆ ಮತ್ತು ಉಂಡೆ ಕಟ್ಟೋವಾಗೂ ಬ್ರೇಕ್ ಆಗೋಲ್ಲ. ಕ್ಯಾರೆಟು ಮತ್ತು ಕ್ಯಾಬೇಜು, ಪನ್ನೀರು 3 ವೆಜಿಟೇಬಲ್ ಹಾಕ್ಕೊಂಡಿದ್ದೀನಿ. ಒಂದು 2-3 ನಿಮಿಷ ಈ ಥರನೇ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಆಲ್ಮೋಸ್ಟ್ ಇವಾಗ ರೆಡಿ ಆಗಿದೆ. ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಇದು ಯಾಕಂದರೆ ಬಿಸಿ ಉಂಡೆ ಕಟ್ಟೋಕ್ಕಾಗಲ್ಲ. ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಳ್ಳೋಣ. ಇದು ಬೇಯಷ್ಟು ನಾವು ಫ್ರೈ ಮಾಡೋದು ಬೇಡ, ಯಾಕಂದರೆ ನಾವು ಸ್ಟೀಮಲ್ಲೂ ನಾವು ಬೇಯಿಸ್ತೀವಿ. ನೋಡಿ, ಮೈದಾ ಹಿಟ್ಟು ತಗೊಂಡಿದ್ದೇನೆ ಮತ್ತು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೇನೆ. ಇದು ಆಲ್ಮೋಸ್ಟ್ ಇದು ಫುಲ್ ತಣ್ಣಗಾಗಿದೆ. ಇದು ಉಂಡೆ ಕಟ್ಕೊಳ್ಳೋಣ ಒಂದೊಂದೇ. ನೀವು ಪನ್ನೀರ್ ಹಾಕ್ಕೊಂಡ್ರೆ ನೋಡಿ, ಈ ಥರ ಉಂಡೆ ಕಟ್ಟೋದು ಸುಲಭವಾಗುತ್ತೆ. ನೀವು ಪನ್ನೀರ್ ಇಲ್ಲ, ಬರೀ ನಾವು ವೆಜಿಟೇಬಲಲ್ಲೇ ಮಾಡ್ತೀವಿ ಅಂತ ಹೇಳಿದ್ರೆ 1 ಸ್ಪೂನ್ ಕಾರ್ನ್ಫ್ಲೋರು ಇಲ್ಲಾಂದರೆ 1 ಸ್ಪೂನ್ ಮೈದಾ ಹಸಿಟ್ಟು ನೀವು ಹಾಕ್ಕೊಂಡು ಈ ವೆಜಿಟೇಬಲಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಉಂಡೆ ಕಟ್ಟೋಕ್ಕಾಗುತ್ತೆ. ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡಿದಾಗ ಪನ್ನೀರ್ ಹಾಕಿರಲಿಲ್ಲ,
ಉಂಡೆ ಈ ಥರ ಕಟ್ಟೋಕ್ಕಾಗಿಲ್ಲ. ನೀರಲ್ಲಿ ನಾನು ಹಾಕಿದ ತಕ್ಷಣ ಒಡೆದೋಗ್ತಿತ್ತು. ಆಗ ನಾನು ಕಾರ್ನ್ಫ್ಲೋರ್ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದ್ದೆ. ಇವಾಗ ನಾನು ಪನ್ನೀರ್ ಹಾಕಿದ್ದೀನಿ. ಕಾರ್ನ್ಫ್ಲೋರು ಮತ್ತು ಮೈದಾ ಹಸಿಟ್ಟು ಏನೂ ಹಾಕಿಲ್ಲ ಉಂಡೆಗೆ. ಹಾಗೆ ಉಂಡೆ ಕಟ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಮೈದಾ ಹಸಿಟ್ಟು ಮತ್ತು ಒಂದು ಪ್ಲೇಟಲ್ಲಿ ತಗೊಂಡಿದ್ದೀನಿ ಮತ್ತು ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ. ನಾನೇನು ಉಂಡೆ ಕಟ್ಟಿದ್ದೆ ವೆಜಿಟೇಬಲ್ಸ್ದು ಮತ್ತು ಪನ್ನೀರ್ದು, ಅದನ್ನು ಮೈದಾ ಹಸಿಟ್ಟಲ್ಲಿ ಡಿಪ್ ಮಾಡಿ ನೀರಲ್ಲಿ ಹಾಕ್ಕೊಂಡು ಒಂದು 3 ಸಲ ಆ ಥರ ಮಾಡ್ಕೋಬೇಕು. ಈ ಥರ ನೀರಲ್ಲಿ ಈ ಥರ ಇದು ಮಾಡ್ಕೋಬೇಕು, ಡಿಪ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸಲ ಮೈದಾ ಹಸಿಟ್ಟಲ್ಲಿ ಡಿಪ್ ಮಾಡ್ಕೊಂಡು ಮತ್ತು ನೀರಲ್ಲಿ ಡಿಪ್ ಮಾಡ್ಕೋಬೇಕು. ಹಾಗೆ 3 ಟೈಮ್ ಮಾಡ್ಕೊಳ್ಳಿ ನೋಡಿ. ನಾರ್ಮಲ್ ಮೋಮೋಸ್ ತಿಂದಾಗ ನೀವು ಹಸಿಟ್ಟು ಜಾಸ್ತಿ ಇರುತ್ತೆ, ಸ್ಟಫಿಂಗ್ ಕಮ್ಮಿ ಇರುತ್ತೆ. ಇಲ್ಲ ಸ್ಟಫಿಂಗ್ ಜಾಸ್ತಿ ಇರುತ್ತೆ, ಹಸಿಟ್ಟು ಕಮ್ಮಿ ಇರುತ್ತೆ, ಆ ಥರ ಆಗುತ್ತೆ. ಈ ಥರ ಮೋಮೋಸಲ್ಲಿ ಈಕ್ವಲ್ ಆಗಿ ಇರುತ್ತೆ. ಯಾವುದು ಹಸಿಟ್ಟು ಜಾಸ್ತಿ ಏನಿರಲ್ಲ. ಸ್ಟಫಿಂಗ್ ಪ್ರಕಾರ ಕರೆಕ್ಟಾಗಿ ಮೈದಾ ಹಸಿಟ್ಟು ಕರೆಕ್ಟಾಗಿರುತ್ತೆ. 3 ಸಲ ಈ ಥರ ಹಸಿಟ್ಟಲ್ಲಿ ಡಿಪ್ ಮಾಡಿ ನೀರಲ್ಲಿ ಡಿಪ್ ಮಾಡಿ 3 ಸಲ ಸಾಕಾಗುತ್ತೆ ನೋಡಿ. ಈ ಥರ ನೀವು ಮಾಡಿದ್ರೆ ಏನು ನೀರಲ್ಲಿ ಹಾಕಿದ ತಕ್ಷಣ ಬ್ರೇಕ್ ಆಗಲ್ಲ ಉಂಡೆಗಳು. ನೀವು ಪನ್ನೀರ್ ಹಾಕಿಲ್ಲ ಅಂದರೆ ಮಾತ್ರ ಕಾರ್ನ್ಫ್ಲೋರು, ಇಲ್ಲ ಅಂದರೆ ಮೈದಾ ಹಸಿಟ್ಟು 1 ಸ್ಪೂನ್ ಹಾಕ್ಕೊಂಡು ವೆಜಿಟೇಬಲಲ್ಲಿ ಮಿಕ್ಸ್ ಸ್ಟಫಿಂಗಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಉಂಡೆ ಆಗುತ್ತೆ. ಪನ್ನೀರ್ ಹಾಕಂಗಿದ್ರೆ ಮಾತ್ರ ಈ ಥರ ಉಂಡೆ ಕಟ್ಟೋಕ್ಕಾಗೋದು. ನಾನು ಮತ್ತೊಂದು ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. 3 ಸಲ ಮೈದಾ ಹಸಿಟ್ಟಲ್ಲಿ ಡಿಪ್ ಮಾಡಿ 3 ಸಲ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಪ್ಲೇಟಲ್ಲಿ ತೆಗ್ದಿಕ್ಕೊಳ್ಳಿ. ಇದು ನಾನು 2ನೇ ಸಲ ಮಾಡ್ತಾ ಇರೋದು. ಫಸ್ಟ್ ಟೈಮು ಕರೆಕ್ಟಾಗಿ ಆಗಿರಲಿಲ್ಲ, ಬ್ರೇಕ್ ಆಗ್ತಾಯಿತ್ತು. ಇದು 2ನೇ ಸಲ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದೇ ಬ್ರೇಕ್ ಆಗಿಲ್ಲ, ತುಂಬ ಟೇಸ್ಟಾಗಿತ್ತು. ಮತ್ತು ಸ್ಟೀಮು ಅಷ್ಟೇ, ಮೊದಲಿಗೆ ನಾನು ನೀರು ಬಿಸಿ ಸ್ಟೀಮ್ಗೆ ಇಟ್ಟಿದ್ದೆ. ಆಮೇಲೆ ನಾನು ಇಡ್ಲಿ ಏನು ಮಾಡಿದ್ದೆ, ಯಾವ ಕುಕ್ಕರಲ್ಲಿ ಮಾಡ್ತಾಯಿದ್ದೇನೆ ಆ ಕುಕ್ಕರಲ್ಲಿ ಸ್ಟೀಮ್ಗಿಟ್ಟು ಕೇವಲ ಒಂದು 7-8 ನಿಮಿಷ ಈ ಥರ ಸ್ಟೀಮ್ ಇಡೋಣ ಮೋಮೋಸ್ನ. ಮೇಲುಗಡೆ ಸ್ವಲ್ಪ ಎಣ್ಣೆನ ಈ ಥರ ಒಂದೊಂದು ಡ್ರಾಪ್ ಹಾಕ್ಕೊಳ್ಳೋಣ. ಯಾಕಂದರೆ ಡ್ರೈ ಆಗೋಗುತ್ತೆ, ಅದಕ್ಕೋಸ್ಕರ ಈ ಥರ ಮೇಲುಗಡೆ ಸುಮ್ಮನೆ ಒಂದೊಂದು ಡ್ರಾಪು ಹಾಕೋತಾ ಇದ್ದೇನೆ. 5ರಿಂದ 6 ನಿಮಿಷ ಈ ಥರ ಕ್ಲೋಸ್ ಮಾಡಿ ಇಡೋಣ ನೋಡಿ. ಇವಾಗ ಆಲ್ಮೋಸ್ಟ್ ಮೋಮೋಸ್ ರೆಡಿಯಾಗಿದೆ. ಚೈನೀಸ್ ಫುಡ್ಡು ಇದು ತುಂಬ ಟೇಸ್ಟಾಗಿರುತ್ತೆ. ಇದು ಮೋಮೋಸ್ದು ಚಟ್ನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದು ನಾನು ಚಿಲ್ಲಿ ಆಯಿಲಿಂದ ನಾನು ಮೇಲುಗಡೆ ಹಾಕ್ತಾ ಇದ್ದೇನೆ ಮೋಮೋಸ್ ಚಟ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಆದಷ್ಟು ಶೇರ್ ಮಾಡಿ, ನಿಮ್ಮ ಹೇಗಿದೆ ಅಂತ ತಿಳಿಸಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನು. ಈ ವಿಡಿಯೋ ಯಾರನ್ನು ನೋಡಿ ಸಪೋರ್ಟ್ ಮಾಡಿರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ನೋಡಿ ಸ್ಟಫಿಂಗು ಮತ್ತು ಹಸಿಟ್ಟು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಮಕ್ಕಳು ಸಹ ಇಷ್ಟಪಟ್ಟು, ದೊಡ್ಡವರು ಸಹ ಮಕ್ಕಳ ಜೊತೆ ಕೂತ್ಕೊಂಡು ಇಷ್ಟಪಟ್ಟು ತಿಂತಾರೆ. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.